ಹಲೋ ಆಸ್ಪರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ಈ ಒಂದು ಕರೆಂಟ್ ಅಫೇರ್ಸ್ ಕಲಿತಾ ಇರುವಂಥ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜನವರಿ ಮಂತ್ನ 15ರಿಂದ 17ನೇ ತಾರೀಕಲ್ಲಿ ಸುದ್ದಿಲಿದ್ದಂಥ ಕೆಲವೊಂದು ನ್ಯೂಸ್ ಆರ್ಟಿಕಲ್ಗಳನ್ನ ತಗೊಂಡು ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ, ಮತ್ತೆ ಅದರ MCQನ ಸಾಲ್ವ್ ಮಾಡ್ತಾ ಹೋಗೋಣ. ಇವತ್ತು ಈ ಒಂದು ತರಗತಿಯಲ್ಲಿ ನಾವು ಯಾವೆಲ್ಲ ಟಾಪಿಕ್ನ ಡಿಸ್ಕಸ್ ಮಾಡ್ತೀವಿ ಅನ್ನೋದಾದ್ರೆ, ಉಮೇನಿಯಾ ಅನ್ನೋ ಒಂದು ಇನಿಷಿಯೇಟಿವ್. ಉಮೇನಿಯಾ ಇನಿಷಿಯೇಟಿವ್ನ ಒಂದು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಲಾಂಚ್ ಮಾಡಿರುವಂಥದ್ದು. ಈ ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂದ್ರೆ ಏನು, ಇದು ಏನಕ್ಕೆ ಈ ಇನಿಷಿಯೇಟಿವ್ನ ಲಾಂಚ್ ಮಾಡಿದೆ, ಮತ್ತು ಇದನ್ನ ಯಾಕೆ ಸುದ್ದಿನಲ್ಲಿದೆ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಅಂತೇಳಿ ಇದನ್ನ ನೀತಿಯಾಗಿ ರಿಲೀಸ್ ಮಾಡುತ್ತೆ. ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಅಂದ್ರೆ ರಫ್ತು ಮಾಡೋದಕ್ಕೆ ಯಾವುದೇ ಒಂದು ಸ್ಟೇಟ್ ಆಗ್ಬೋದು ಅಥವಾ ಯೂನಿಯನ್ ಟೆರಿಟರೀಸ್ ಆಗ್ಬೋದು, ಯಾವ ಹಂತದಲ್ಲಿ ಅವು ತಯಾರಾಗಿವೆ ಇದನ್ನ ರ್ಯಾಂಕಿಂಗ್ ಅಲ್ಲಿ ಅನೌನ್ಸ್ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರದಲ್ಲಿ ಬಂದು ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ಸ್ಕೀಮ್ ನ ಲಾಂಚ್ ಮಾಡಿದ್ರು. ಯಾವಾಗ? 2016ರಲ್ಲಿ. ಈಗ 2026ರಲ್ಲಿ ಇದ್ದೀವಿ. ಸೊ ಈ 10 ವರ್ಷ ಕಂಪ್ಲೀಟ್ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ನಂತರದಲ್ಲಿ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಹೇಳಿ, ಅಂದ್ರೆ ವಿತೌಟ್ ವೀಸಾ ಪಾಸ್ಪೋರ್ಟ್ ಇಟ್ಕೊಂಡೆ ನಾವು ಎಷ್ಟು ಕಂಟ್ರಿಗಳಿಗೆ ಟ್ರಾವೆಲ್ ಮಾಡ್ಬೋದು, ಅಂದ್ರೆ ಆ ಕಂಟ್ರಿಯ ಪಾಸ್ಪೋರ್ಟ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಸೊ ಇದನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದನ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಭಾರತದ ಸ್ಥಾನ ಈ ಒಂದು ಇಂಡೆಕ್ಸ್ ನಲ್ಲಿ ಎಷ್ಟಿದೆ ಅದನ್ನು ನೋಡ್ತಾ ಹೋಗೋಣ. ನಂತರದಲ್ಲಿ ಇಂಡಿಯನ್ ಆರ್ಮಿ ಡೇ, ಇದನ್ನ ನಾವು ಜನವರಿ 15 ಆಚರಣೆ ಮಾಡ್ತೀವಿ. ಸೊ ಅಂದ್ರೆ ಇದನ್ನ ಯಾಕೆ ಆಚರಣೆ ಮಾಡ್ತೀವಿ, ಅದರ ಥೀಮ್ ಏನು, ಮತ್ತೆ ಅದರ ಸಿಗ್ನಿಫಿಕೆನ್ಸ್ ಏನು, ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರದಲ್ಲಿ ಈ ಏನು MG ನರೇಗಾ ಇತ್ತಲ್ಲ ಸ್ಕೀಮು, ಅದನ್ನ ರೀನೇಮ್ ಮಾಡಿದ್ದಾರೆ. ಏನಂತಂದ್ರೆ VBG-RAM-G ಅಂತ ಹೇಳ್ಬಿಟ್ಟು, ಹಂಗಂತಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ ಅಂತ ಹೇಳ್ಬಿಟ್ಟು ರೀನೇಮ್ ಮಾಡಿದ್ದಾರೆ. ಸೊ ಅಂದ್ರೂ ಕೆಲವೊಂದು ಅಪೋಸಿಷನ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ನೋಡ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರದಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ನ ನಾವು ಎರಡು ನೋಡ್ತೀವಿ. ಒಂದು ನಾಗಾಲ್ಯಾಂಡ್ ಅಲ್ಲಿ ನಡೆಯುವಂಥದ್ದು, ಅದಲ್ಲದೆ ಕರ್ನಾಟಕದಲ್ಲಿ ಕೂಡ ನಡೆಯುತ್ತೆ. ಎಲ್ಲಿ? ದಾಂಡೇಲಿಯಲ್ಲಿ ನಡೆಯುತ್ತೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರದಲ್ಲಿ ಮೈಸೂರು ಪ್ಲಾನೆಟೇರಿಯಂ ಅಂಡ್ ಕಾಸ್ಮಾಲಜಿ ಸೆಂಟರ್, ಅಂದ್ರೆ ಮೈಸೂರಲ್ಲಿ ಒಂದು ಪ್ಲಾನೆಟೇರಿಯಂ ತರ್ತಾ ಇದ್ದಾರೆ. ಅದ್ರ ಹೆಸರು ಒಂದು ಕಾಸ್ಮಾಲಜಿ ರಿಸರ್ಚ್ ಅಂಡ್ ಎಜುಕೇಶನ್ ಸೆಂಟರ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಅಂತೇಳಿ ಈಗ 5 ಕೋಟಿಗಳನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಯಾವ ಫಂಡ್ ಅಲ್ಲಿ ಬಂತು, ಇದ್ರ ವಿಶೇಷತೆ ಏನು, ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರದಲ್ಲಿ ಬಂದು ಶೌರ್ಯ ಭೂಮಿ ಸಂಗೊಳ್ಳಿ ರಾಯಣ್ಣ ಮ್ಯೂಸಿಯಂ, ಸಂಗೊಳ್ಳಿ ರಾಯಣ್ಣ ಅವರ ಮ್ಯೂಸಿಯಂನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಎಲ್ಲಿ? ನರಗುಂದದಲ್ಲಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರದಲ್ಲಿ ಬಂದು ಗಣಿತ ಗಣಕ ಪ್ರೋಗ್ರಾಮ್, ಇದು ಕರ್ನಾಟಕದಲ್ಲಿರುವಂತಹ ಒಂದು ಸ್ಕೀಮ್ ಆಗಿರುತ್ತೆ. ಅಂದ್ರೆ ಒಂದು ನ್ಯೂ ಬೇಸಿಕ್ ಮ್ಯಾಥಮೆಟಿಕ್ಸ್ ನ ಕಲ್ಸ್ಕೊಡೋದಕ್ಕೆ ಯಾರಿಗೆ? 3rd ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ಇರುವಂತಹ ಮಕ್ಕಳುಗಳಿಗೆ. ಸೊ ಅದು ಸುದ್ದಿನಲ್ಲಿದೆ. ಏನಕ್ಕೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದನ್ನೆಲ್ಲ ನೋಡ್ತಾ ಹೋಗೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ಮೊದಲನೇ ಆರ್ಟಿಕಲ್ ಬಂದು GEM ಮಾರ್ಕ್, ಈ ಒಂದು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಏನಿದೆಯಲ್ಲ, ಅದು ಈ ಉಮೇನಿಯಾ ಅನ್ನೋ ಒಂದು ಸ್ಕೀಮ್ ನ ಲಾಂಚ್ ಮಾಡಿ ಈಗ 7 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂಥದ್ದು. ಈ ಒಂದು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅನ್ನೋದು ಅಂತಂದ್ರೆ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಅಂದ್ರೆ ಈಗ ಗೌರ್ಮೆಂಟ್ ಅಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಆಗಲೇಬೇಕು ಅಥವಾ ಬಿಲ್ಡ್ ಮಾಡಬೇಕಾಗುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲವೊಂದು ಪ್ರೊಕ್ಯೂರ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸೆಕ್ಟರ್ ಯೂನಿಯನ್ ಇರುತ್ತೆ, ಸೊ ಅದರಿಂದ ಪ್ರೊಕ್ಯೂರ್ ಮಾಡ್ತಾರೆ. MSMEಗಳು ಇರ್ತವೆ, ಅದರಿಂದ ಪ್ರೊಕ್ಯೂರ್ ಮಾಡ್ತಾರೆ. ಅಂದ್ರೆ ಬಡವರಿಂದ ಅಥವಾ ಏನೋ ಡೆವಲಪಿಂಗ್ ಆಗ್ತಿರುವಂತ ಸಣ್ಣ ಪುಟ್ಟ ಇನ್ಸ್ಟಿಟ್ಯೂಷನ್ಗಳಿಂದ, ಒಂದು MSMEಗಳಿಂದ ಪ್ರೊಕ್ಯೂರ್ ಮಾಡೋದ್ರಿಂದ ಒಂದು ಅವ್ರಿಗೆ ಹೆಲ್ಪ್ ಆಗುತ್ತೆ, ಇನ್ನೊಂದು ಗೌರ್ಮೆಂಟ್ಗೂ ಒಂದು ಒಳ್ಳೆ ಪ್ರಾಡಕ್ಟ್ ಸಿಕ್ಕಂಗೆ ಆಗುತ್ತೆ. ಸೊ ಅದಕ್ಕೆ ಮಾಡ್ತಾ ಇರೋಂಥದ್ದು. ಸೊ ಇದು ನಾವು ನಡೆಸ್ತಾ ಇರೋಂಥದ್ದು ಮಿನಿಸ್ಟ್ರಿ ಆಫ್ ಕಾಮರ್ಸ್. ನೆನ್ಪಿಟ್ಕೋಬೇಕಾಗತ್ತೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೆಳಗಡೆ ಬರುತ್ತೆ ನಿಮಗೆ ಈ ಒಂದು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅನ್ನುವಂಥದ್ದು. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಒಂದು ಮಾರ್ಕೆಟ್ ಪ್ಲೇಸ್ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿತ್ತು. ಇನಿಷಿಯೇಟಿವ್ ಒಂದು ಉಮೇನಿಯಾ ಇನಿಷಿಯೇಟಿವ್ ಅಂತ ಹೇಳ್ಬಿಟ್ಟು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಪ್ರೊಕ್ಯೂರ್ ಮಾಡ್ಕೊಂತಾರೆ ಕೆಲವೊಂದು ಪ್ರಾಡಕ್ಟ್ಗಳನ್ನ. ಎಲ್ಲಿಂದ ಅಂತಂದ್ರೆ, ಈಗ ವುಮೆನ್ ಲೀಡ್ ಮಾಡ್ತಾ ಇರುವಂತ MSMEಗಳಾಗ್ಬೋದು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಾಗ್ಬೋದು, ಸೊ ಅಲ್ಲಿಂದ ಪ್ರೊಕ್ಯೂರ್ ಮಾಡ್ಕೊಳ್ತಾ ಹೋಗ್ತಾರೆ. ಅವಾಗ ಈ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿದಾಗ ಏನ್ ಟಾರ್ಗೆಟ್ ಮಾಡಿದ್ರು ಅಂತಂದ್ರೆ, ಅಟ್ಲೀಸ್ಟ್ 3% ಆಫ್ ದ ಪ್ರಾಡಕ್ಟ್ ಅಥವಾ ಏನೊಂದು ಬೇಕಾಗಿರುವಂತಹ ಇನ್ಪುಟ್ಸ್ಗಳನ್ನ ಈ ಒಂದು ವುಮೆನ್ ಲೆಡ್ MSMEಗಳಾಗ್ಬೋದು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದ ತಗೋಬೇಕು ಅಂತ ಮಾಡಿದ್ರು. ಇವಾಗ ಮೋರ್ ದೆನ್ 4.7% ಅಷ್ಟು ಅಲ್ಲಿಂದಾನೇ ಬರ್ತಾ ಇದೆ. ಸೊ ಹಾಗಾಗಿ ಇದೊಂಥರ ಸಕ್ಸಸ್ ಸ್ಟೋರಿ ಆಗ್ತಾ ಇದೆ. ಸೊ ಅದಕ್ಕೆ ಸುದ್ದಿನಲ್ಲಿದೆ. ನಾನು ಕೇಳ್ತಾರೆ ನಿಮಗೆ ಉಮೇನಿಯಾ ಇನಿಷಿಯೇಟಿವ್ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಕೇಳ್ಬೋದು, ಅದನ್ನ ಯಾರು ಲಾಂಚ್ ಮಾಡಿದ್ದು ಅಂತ ಕೇಳ್ಬೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು. ಉಮೇನಿಯಾ ಉಪಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಹೇಳಿದ್ನಲ್ಲ, ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಥವಾ GEM ಉಪಕ್ರಮವಾಗಿದೆ. ಹೌದು, ಇದನ್ನ ಅವರೇ ತಂದಿರುವಂತದ್ದು. ಇದನ್ನ ಸಾರ್ವಜನಿಕ ಖರೀದಿಯಲ್ಲಿ ಅಥವಾ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಮಹಿಳಾ ನೇತೃತ್ವದ ಉದ್ಯಮಿಗಳ ಭಾಗವಹಿಸುವಿಕೆಯನ್ನು ಹೆಚ್ಚಿಸುತ್ತದೆ. ಹೌದಲ್ವಾ? ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಾಗ್ಬೋದು ಅಥವಾ MSMEಗಳಾಗ್ಬೋದು, ಯಾವುದನ್ನ ಮಹಿಳೆಯರು ಲೀಡ್ ಮಾಡ್ತಿರ್ತಾರೋ ಅಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಬೇಕು ಅಂತೇಳಿ 3% ಅಲ್ಲಿ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಿದ್ದು. ಇದು ಮಹಿಳಾ ನೇತೃತ್ವದಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಂದ ಕನಿಷ್ಠ 25% ಖರೀದಿಯನ್ನು ಕಡ್ಡಾಯಗೊಳಿಸುತ್ತದೆ. ಕನಿಷ್ಠ 25% ಅಲ್ಲ, ಬದಲಿಗೆ 3%. ಸೊ ಸ್ವಲ್ಪ ನಂಬರ್ ಆಫ್ ಫ್ಯಾಕ್ಟ್ಸ್ ಇದ್ದಾಗ ನೀವು ಯೋಚನೆ ಮಾಡಬೇಕಾಗುತ್ತೆ. ಸೊ 3rd ಸ್ಟೇಟ್ಮೆಂಟ್ ರಾಂಗ್ ಆಯ್ತು. ಇದು ಸಂಪೂರ್ಣವಾಗಿ ಡಿಜಿಟಲ್ ಮತ್ತು ಮಧ್ಯವರ್ತಿ ಮುಕ್ತ. ಹೌದು, ನಿಮಗೆ ಡೈರೆಕ್ಟ್ ಆಗಿ ಆ ಒಂದು ಪ್ಲಾಟ್ಫಾರ್ಮ್ ಏನಿದೆಯಲ್ಲ GEMದು, ಸೊ ಅದ್ರ ಮೂಲಕನೇ ವ್ಯಾಪಾರ ಆಗಿರೋದ್ರಿಂದ ಇದು ಮಧ್ಯವರ್ತಿ ಮುಕ್ತವಾಗಿರುತ್ತೆ. ಕರೆಕ್ಟ್, ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಹಾಗಾಗಿ ಬರೀ 3ನೇ ಸ್ಟೇಟ್ಮೆಂಟ್ ಒಂದು ತಪ್ಪಾಗುತ್ತೆ. 3rd ಸ್ಟೇಟ್ಮೆಂಟ್ ಒಂದು ರಾಂಗ್ ಆಯ್ತು ಅಂತಂದ್ರೆ ಆನ್ಸರ್ ಬಂದು 1 to 4 ಸರಿಯಾಗಿರುತ್ತೆ.
ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ನೀತಿ ಆಯೋಗ ರಿಲೀಸಸ್ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್. ಅಂದ್ರೆ ಈ ಒಂದು ರಫ್ತು ಮಾಡೋದಕ್ಕೆ ಯಾವ ಯಾವ ಸ್ಟೇಟ್ಗಳು ಅಥವಾ ಯಾವ ಯಾವ ಯೂನಿಯನ್ ಟೆರಿಟರಿಗಳು ಎಷ್ಟು ತಯಾರಾಗಿವೆ ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ರಿಲೀಸ್ ಮಾಡುವಂಥದ್ದು. ಯಾರು ರಿಲೀಸ್ ಮಾಡುವಂಥದ್ದು? ನೀತಿ ಆಯೋಗ ರಿಲೀಸ್ ಮಾಡುವಂಥದ್ದು, ಹೌದಲ್ವಾ? ಇದು ಕೆಲವೊಂದು ಬೇಸ್ಗಳ ಮೇಲೆ ಡಿಸೈಡ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ವೋಕಲ್ ಫಾರ್ ಲೋಕಲ್ ಈ ತರದ ಇನಿಷಿಯೇಟಿವ್ ತರ್ತಾ ಇದೀವಿ. ಎಷ್ಟು ಎಕ್ಸ್ಪೋರ್ಟ್ಗಳನ್ನ ನಾವು ಪ್ರಮೋಟ್ ಮಾಡ್ತೀವಿ ಅಷ್ಟು ರೆವಿನ್ಯೂ ಜನರೇಟ್ ಆಗುತ್ತೆ, ಅಷ್ಟು ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಅಷ್ಟು ಎಕನಾಮಿಕ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಕ್ಸ್ಪೋರ್ಟ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕಾಂಪಿಟೇಟಿವ್ನೆಸ್ ನ ಬೆಳೆಸಬೇಕು ಪ್ರತಿ ಒಂದು ಸ್ಟೇಟ್ಗಳಲ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಇಂಡೆಕ್ಸ್ ನ ರೀತಿಯಾಗಿ ರಿಲೀಸ್ ಮಾಡ್ತಿರುವಂಥದ್ದು. ಕೆಲವೊಂದು ಪಿಲ್ಲರ್ಗಳು, ಫಾರ್ ಎಕ್ಸಾಂಪಲ್ ಯಾವ ಪಿಲ್ಲರ್ಗಳು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು. ಪಿಲ್ಲರ್ಗಳಂತ ನೋಡೋದಾದ್ರೆ ಫಸ್ಟ್ ಬಿಸ್ನೆಸ್ ಎಕೋಸಿಸ್ಟಮ್. ಅಲ್ಲಿ ಎಕ್ಸ್ಪೋರ್ಟ್ ಪ್ರಮೋಷನ್ ಆಗಬೇಕು ಅಂತಂದ್ರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಗುತ್ತಲ್ಲ, ಅದರ ಒಂದು ಬಿಸ್ನೆಸ್ ಎಕೋಸಿಸ್ಟಮ್ ಹೆಂಗಿದೆ ಅದ್ರ ಮೇಲೆ ಒಂದು 40% ಅಷ್ಟು ಕ್ರೈಟೀರಿಯಾನ ಕನ್ಸಿಡರ್ ಮಾಡ್ತಾರೆ. ಕೆಲವೊಂದು ಇಂಡಿಕೇಟರ್ಗಳನ್ನ ತಗೊಳ್ತಾ ಇರುವಂಥದ್ದು. ನೆಕ್ಸ್ಟ್ ಬಂದು ಎಕ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್. ಅದಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು, ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ವಾ? ಸೊ ಅದು ಯಾವ ಸ್ಟೇಟ್ ಅಲ್ಲಿ ಅದು ಯಾವ ಒಂದು ಸ್ಟೇಟಸ್ ಅಲ್ಲಿ ಇದೆ ಅದಕ್ಕೊಂದು 20% ಮಾರ್ಕ್ಸ್ ಸೆಲೆಕ್ಟ್ ಮಾಡುವಂಥದ್ದು. ಮತ್ತೆ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್, ಇನ್ಫ್ರಾಸ್ಟ್ರಕ್ಚರ್ ಇದೆ ಬಟ್ ಅದು ಪರ್ಫಾರ್ಮ್ ಆಗ್ತಾ ಇಲ್ಲ ಅಂತಂದ್ರೆ ಸೊ ಅದಕ್ಕೋಸ್ಕರ ಅದಕ್ಕೊಂದು 20% ವೈಟೇಜ್ ಮಾಡ್ತಾರೆ. ನಂತರ ಬಂದು ಪಾಲಿಸಿ ಅಂಡ್ ಗವರ್ನೆನ್ಸ್. ಇದೆಲ್ಲ ಇದೆ, ಎಕ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಕೋಸಿಸ್ಟಮ್ ಇದೆ, ಪರ್ಫಾರ್ಮೆನ್ಸ್ ಕೂಡ ನಡೀತಾ ಇದೆ, ಬಟ್ ಅದಕ್ಕೆ ಬೇಕಾದಂತ ಪಾಲಿಸಿ ಗವರ್ನೆನ್ಸ್ ಕರೆಕ್ಟ್ ಆಗಿ ನಡೀತಾ ಇಲ್ಲ ಸ್ಟೇಟ್ ಅಲ್ಲಿ ಅಂತಂದ್ರೆ ಆಗೋದೇ ಇಲ್ಲ. ಸೊ ಅದಕ್ಕೊಂದು 20% ಆಡ್ ಮಾಡ್ತಾರೆ. ಸೊ ಈ ಒಂದು 4 ಪ್ಯಾರಾಮೀಟರ್ಗಳನ್ನ ಕನ್ಸಿಡರ್ ಮಾಡ್ಕೊಂಡು ಅಥವಾ 4 ಪಿಲ್ಲರ್ಗಳನ್ನ ಕನ್ಸಿಡರ್ ಮಾಡ್ಕೊಂಡು ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ. ಸೊ ಈ ರ್ಯಾಂಕಿಂಗ್ ಅಲ್ಲಿ ಈಗ ನಮ್ಗೆ ಬಂದಿರೋದು ಏನಂತಂದ್ರೆ ಈ ವರ್ಷ ಅಂದ್ರೆ 2024 ಡೇಟಾದಲ್ಲಿ ತಮಿಳುನಾಡು, ಮಹಾರಾಷ್ಟ್ರ ಮತ್ತೆ ಗುಜರಾತ್. ಮಹಾರಾಷ್ಟ್ರ ಫಸ್ಟ್, ತಮಿಳುನಾಡು ಸೆಕೆಂಡ್ ಮತ್ತೆ ಗುಜರಾತ್ 3ನೇ ಸ್ಥಾನದಲ್ಲಿದೆ. ಇದನ್ನ ನಾವು ಲಾರ್ಜ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡೋದಾದ್ರೆ. ಮತ್ತೆ ಈ ಒಂದು ಇಂಡೆಕ್ಸ್ ನ ಸ್ಮಾಲ್ ಸ್ಟೇಟ್ಸ್ಗೂ ಕೊಡ್ತಾರೆ. ಸ್ಮಾಲ್ ಸ್ಟೇಟ್ಸ್ ಅಂತ ಬಂದಾಗ ಉತ್ತರಾಖಂಡ್, ಜಮ್ಮು ಅಂಡ್ ಕಾಶ್ಮೀರ ಮತ್ತು ನಾಗಾಲ್ಯಾಂಡ್. ನೀವು ಕೇಳ್ಬೋದು ಯಾವ ಸ್ಟೇಟ್ಗಳಿದೆ ಅಂತ ಕೇಳ್ಬೋದು. ಸೊ ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್ ಆದ್ರೆ ಸ್ಮಾಲ್ ಸ್ಟೇಟ್ಸ್ ಅಂತ ಬಂದಾಗ ಉತ್ತರಾಖಂಡ್, ಜಮ್ಮು ಕಾಶ್ಮೀರ ಮತ್ತು ನಾಗಾಲ್ಯಾಂಡ್ ನೆನ್ಪಿಟ್ಕೋಬೇಕಾಗುತ್ತೆ. ಪ್ಯಾರಾಮೀಟರ್ಸ್ ಆಲ್ಸೋ ಇಂಪಾರ್ಟೆಂಟ್, ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ರಿಲೀಸ್ ಮಾಡುವಂಥದ್ದು ನೀತಿ ಆಯೋಗ. ಇದ್ರ ಮೇಲೆ ಪ್ರಶ್ನೆ ಯಾವ ತರ ಬರುತ್ತೆ ಬಂದ್ರೆ ಸಿಂಪಲ್ ಪ್ರಶ್ನೆ ನೋಡಿ. ರಫ್ತು ಸನ್ನದ್ಧತೆ ಅಥವಾ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್, ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಯಾರು ಬಿಡುಗಡೆ ಮಾಡುತ್ತಾರೆ? ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್, ನೀತಿ ಆಯೋಗ. ನೆಕ್ಸ್ಟ್ ಕ್ವಶನ್ ಬಂದು ಸ್ಟಾರ್ಟ್ಅಪ್ ಇಂಡಿಯಾ ಮಾರ್ಕ್ಸ್ 10 years ವಿತ್ 2 lakh ಸ್ಟಾರ್ಟ್ಅಪ್ಸ್, 50 ಡೈಲಿ ರೆಕಗ್ನಿಷನ್, 21 lakh ಜಾಬ್ಸ್. ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಇಂಡಿಯಾದಲ್ಲಿ ಆಂಟ್ರಪ್ರಿನರ್ಶಿಪ್ ನ ಮತ್ತೆ ಸ್ಟಾರ್ಟ್ಅಪ್ ನ ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು 2016 ಲಾಂಚ್ ಮಾಡ್ತಾರೆ. ಈಗ 10 ವರ್ಷ ಕಂಪ್ಲೀಟ್ ಆಗಿದೆ. 10 ವರ್ಷ ಕಂಪ್ಲೀಟ್ ಆಗಿದೆ. ಇದ್ರದ್ದು ಏನಾದ್ರು ಸಕ್ಸಸ್ ಸ್ಟೋರಿ ಇದೆಯಾ? ಖಂಡಿತ ಇದೆ. ನೀವು ನೋಡಬಹುದು ಸುಮಾರು 21 ಲಕ್ಷ ಜಾಬ್ನ ಇದು ಪ್ರಮೋಟ್ ಕ್ರಿಯೇಟ್ ಮಾಡಿದೆ. 21 ಲಕ್ಷ ಜಾಬ್ಗಳನ್ನ ಕ್ರಿಯೇಟ್ ಮಾಡಿದೆ. ಮತ್ತೆ ಸುಮಾರು 15 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ನ ಇದು ತಂದಿದೆ. ಮತ್ತೆ ಒಂದಷ್ಟು ಎಕ್ಸ್ಪೋರ್ಟ್ಗಳನ್ನ ಪ್ರಮೋಟ್ ಮಾಡ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಸುದ್ದಿನಲ್ಲಿ ಇರುವಂತದ್ದು. ಈ ಸ್ಟಾರ್ಟ್ಅಪ್ ಇಂಡಿಯಾ ತಂದಿದ್ದು ಯಾರು? ಈ ಸ್ಟಾರ್ಟ್ಅಪ್ ಇಂಡಿಯಾ ತಂದಿದ್ದು ಬಂದು ಡಿಪಾರ್ಟ್ಮೆಂಟ್ ಆಫ್ DPIIT ಅಂತ ಕರಿತೀವಿ. ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ಬಿಟ್ಟು, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ಬಿಟ್ಟು ಈ ಒಂದು ಆರ್ಗನೈಸೇಷನ್ ಕೆಲಸ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೆಳಗಡೆ. ಓಕೆನಾ? ಸೊ ಇವ್ರು ತಂದಿರುವಂತದ್ದೇ ಈ ಒಂದು ಇದರ ಒಂದು ನೋಡಲ್, ಅದು ಉಸ್ತುವಾರಿ ನೋಡ್ಕೊತಾ ಇರೋದಂಥದ್ದು ಈ ಒಂದು ಸ್ಟಾರ್ಟ್ಅಪ್ ಇಂಡಿಯಾನ ಆಗಿರುತ್ತೆ. ಸ್ಟಾರ್ಟ್ಅಪ್ ಇಂಡಿಯಾದ ಒಂದು ನೋಡಲ್ ಏಜೆನ್ಸಿ ಬಂದು ಈ DPIIT ಆಗಿರುತ್ತೆ. ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಇಷ್ಟೆಲ್ಲ ಆಗಿದೆ. ಮತ್ತೆ ಇದರ ಒಂದು ಔಟ್ಪುಟ್ ಹೆಂಗಿದೆ? ಈ ಔಟ್ಪುಟ್ ಅಂತ ನೋಡೋದಾದ್ರೆ ಇವತ್ತು ಇಂಡಿಯಾ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅಂತ ಬಂದಾಗ ಇಡೀ ಪ್ರಪಂಚದಲ್ಲಿ 3ನೇ ಸ್ಥಾನ ಇದೆ. ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಆ ರೀತಿನಲ್ಲಿ ಇದು ಇಂಪ್ರೂವ್ಮೆಂಟ್ ಆಗಿದೆ. ಒಂದಷ್ಟು ಜಾಬ್ ಕ್ರಿಯೇಟ್ ಮಾಡಿದೆ, ಇನ್ವೆಸ್ಟ್ಮೆಂಟ್ ತಂದಿದೆ. ಓಕೆ, ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ, ಈ ಸ್ಟಾರ್ಟ್ಅಪ್ ಇಂಡಿಯಾದ ಒಂದು ಫೀಚರ್ಸ್ ಏನು? ಸ್ಟಾರ್ಟ್ಅಪ್ ಇಂಡಿಯಾದ ಫೀಚರ್ಸ್ ಅಂತಂದ್ರೆ ಈ ಸ್ಟಾರ್ಟ್ಅಪ್ ಇಂಡಿಯಾಗೆ ನೀವು ಅಪ್ಲೈ ಮಾಡ್ತೀರಾ ಅಂತಂದ್ರೆ ನಿಮ್ಗೊಂದಷ್ಟು ಸೀಡ್ ಫಂಡ್ ಅಂತ ಕೊಡ್ತಾರೆ, ಒಂದಷ್ಟು ಮಿನಿಮಮ್ ಸೀಡ್ ಫಂಡ್ ಅಂತ ಕೊಡ್ತಾರೆ, ಮಾನಿಟರ್ ಮಾಡ್ತಾರೆ. ಮತ್ತೆ ನಿಮಗೆ ಕನ್ಸಿಕ್ಯೂಟಿವ್ ಆಗಿ 3 ವರ್ಷ ಇನ್ಕಮ್ ಟ್ಯಾಕ್ಸ್ ಏನು ಕಟ್ತಿರಲ್ಲ ಅದನ್ನ ಕಡಿಮೆ ಮಾಡಿಸ್ತಾರೆ. ಅದಲ್ಲದೆ ಈಗ ಫಂಡ್ ಬೇಕಿತ್ತು, ಸೀಡ್ ಫಂಡ್ ಕೊಟ್ಟರು. ಅದಲ್ಲದೆ ಇನ್ನೊಂದು ಬರುತ್ತೆ, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ಬಿಟ್ಟು ಸೆಬಿ ಮೂಲಕ ಈ ಫಂಡ್ ಅನ್ನು ಪ್ರೊವೈಡ್ ಮಾಡಿಸ್ತಾರೆ. ಫಂಡ್ ಎಲ್ಲ ಬರ್ತಾ ಇದೆ, ಬಟ್ ನೀವು ವಾಪಸ್ ರಿಟರ್ನ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಅದು ಗ್ಯಾರಂಟಿ ಕೊಡೋರು. ಅದಕ್ಕೆ ಅಂತಾನೆ ಇಲ್ಲಿ ನಿಮಗೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಬರುತ್ತೆ. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಮೂಲಕ ನಿಮಗೆ ಇನ್ಶೂರೆನ್ಸ್ ಕೂಡ ಮಾಡಿಸಂಗ ಆಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಫೆಸಿಲಿಟೀಸ್ಗಳು ನಿಮಗೆ ಈ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ ಅಲ್ಲಿ ಸಿಗುತ್ತೆ. ನೆನ್ಪಿಟ್ಕೋಬೇಕಾಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು 2016ರಲ್ಲಿ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಡಿಯಲ್ಲಿ ಪ್ರಾರಂಭಿಸಲಾಯಿತು. ಕರೆಕ್ಟ್ ಆಗಿದೆ. ಭಾರತದ ಮಾನ್ಯತೆ ಪಡೆದ ಸುಮಾರು ಅರ್ಧದಷ್ಟು ಸ್ಟಾರ್ಟ್ಅಪ್ಗಳು ಹೌದು ಟೈರ್ 2 ಮತ್ತು ಟೈರ್ 3 ಸಿಟಿಗಳಿದೆ. ಆಕ್ಚುಲಿ ಅಕ್ಯುರೇಟ್ ನಂಬರ್ ಬಂದು 48%. ಈಗ ಸ್ಟಾರ್ಟ್ಅಪ್ಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಟೈರ್ 2, ಟೈರ್ 3 ಇಂಡಸ್ಟ್ರೀಸ್ ಅಂದ್ರೆ ಮೇನ್ ಸಿಟೀಸ್ಗಳು ಏನಿರ್ತಾವಲ್ಲ ಆ ಸಿಟೀಸ್ಗಳನ್ನ ಬಿಟ್ಟು ಬೇರೆ ಬೇರೆ ಸಿಟೀಸ್ಗಳಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಸುಮಾರು ಅರ್ಧದಷ್ಟು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಅಂದ್ರೆ ಒಂದು ಅವರೇಜ್ ತಗೊಂಡಿರುವಂಥದ್ದು. ಸೊ 2 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. 1 ಮತ್ತು 2 ಇದಕ್ಕೆ ಉತ್ತರ ಆಗುತ್ತೆ.
ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾ ರ್ಯಾಂಕ್ಸ್ 80th ಇನ್ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನೋದು ಒಂದು ಇಯರ್ಲಿ ರಿಲೀಸ್ ಮಾಡುವಂಥ ಇಂಡೆಕ್ಸ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲೇ ಯಾವುದೇ ಒಂದು ವ್ಯಕ್ತಿ ಅವನ ಹತ್ರ ವೀಸಾ ಇರುತ್ತೆ ಅಥವಾ ಅವನ ಹತ್ರ ಪಾಸ್ಪೋರ್ಟ್ ಇರುತ್ತೆ, ವೀಸಾ ಇರೋದಿಲ್ಲ. ಅವನ ಹತ್ರ ಒಂದು ಪಾಸ್ಪೋರ್ಟ್ ಇರುತ್ತೆ, ವೀಸಾ ಇರೋದಿಲ್ಲ. ಆ ಯಾವುದೋ ಒಂದು ಪಾಸ್ಪೋರ್ಟ್ನ ಹೋಲ್ಡ್ ಮಾಡಿದ್ರೆ ಅವನು ಎಷ್ಟು ಕಂಟ್ರಿಗಳನ್ನ ಸುತ್ತಬಹುದು ಅಂತ ಹೇಳ್ಬಿಟ್ಟು ಇದರ ಒಂದು ಸ್ಟ್ರೆಂತ್ ಹೇಳುತ್ತೆ, ಆ ಪಾಸ್ಪೋರ್ಟ್ನ ಸ್ಟ್ರೆಂತ್ ಹೇಳುತ್ತೆ. ಸೊ ಹಂಗಾದ್ರೆ ಈಗ ಇನ್ ಕೇಸ್ ಏನಾದರೂ ನೀವು ಇಂಡಿಯಾದು ಪಾಸ್ಪೋರ್ಟ್ ಇಟ್ಕೊಂಡಿದ್ದೀರಾ ಅಂತಂದ್ರೆ ಸುಮಾರು 55 ಕಂಟ್ರಿಗಳಿಗೆ ವೀಸಾ ಫ್ರೀ ಆಗಿ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಇದನ್ನು ಹೇಳ್ತಾ ಇರೋದು ಯಾರು? ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್. ಈ ಒಂದು ಎಷ್ಟು ಕಂಟ್ರಿಗಳಿಗೆ ನಿಮ್ಮನ್ನು ಅಲೋ ಮಾಡ್ತಾರೆ ಅಂದ್ರ ಮೇಲೆ ಇದು ರ್ಯಾಂಕಿಂಗ್ ಅನೌನ್ಸ್ ಮಾಡುತ್ತೆ. ಸೊ ಅದರಲ್ಲಿ ಇಂಡಿಯಾ ರ್ಯಾಂಕಿಂಗ್ ಬಂದು ಈ ವರ್ಷ 80th ಇದೆ. ಅಂದ್ರೆ ಇದು ಇಂಪ್ರೂವ್ಮೆಂಟ್ ಆಗಿದೆ. 2025ರಲ್ಲಿ ಈ ರ್ಯಾಂಕಿಂಗ್ ಬಂದು 85 ಇತ್ತು, ಅಂದ್ರೆ 85th ಇತ್ತು. ಈಗ ನಾವು ಎಲ್ಲಿಗೆ ಬಂದು ನಿಂತಿದ್ವಿ? 80th ರ್ಯಾಂಕ್ ಆಗಿದೆ. ಇಂದ ಇಂಪ್ರೂವ್ ಆಗಿದೆ. ಈ ಹೆನ್ಲಿ ಅಂತ ಏನಿದೆಯಲ್ಲ, ಹಂಗಿದೆ ಇವರೇನ ಎಲ್ಲಾನು ಕಂಪೈಲ್ ಮಾಡುವಂಥದ್ದು ಇಲ್ಲ. ಇದರ ಒಂದು ಡೇಟಾ ಸರ್ವೆ ಏನು ಮಾಡೋದಿಲ್ಲ ಇವರು. ಇವ್ರಿಗೆ ಡೇಟಾ ಎಲ್ಲಿ ಸಿಗುತ್ತೆ ಅಂತಂದ್ರೆ ಒಂದು ಆರ್ಗನೈಸೇಷನ್ ಇರುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು, ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಇವರೊಂದು ಸರ್ವೆ ಮಾಡ್ತಿರ್ತಾರೆ. ಸೊ ಇವ್ರ ಹತ್ರ ಡೇಟಾ ತಗೊಂಡು ಹೆನ್ಲಿ ಅನ್ನೋರು ಈ ಒಂದು ಡೇಟಾನ ರ್ಯಾಂಕಿಂಗ್ ರಿಲೀಸ್ ಮಾಡೋದು. ನೆನ್ಪಿಟ್ಕೋಬೇಕಾಗತ್ತೆ, ರ್ಯಾಂಕಿಂಗ್ ನಲ್ಲಿ ರಿಲೀಸ್ ಮಾಡ್ತಿರೋಂಥದ್ದು ಹೆನ್ಲಿ ಪಾಸ್ಪೋರ್ಟ್ ಅವರು, ಮತ್ತೆ ಇದರ ಡೇಟಾ ತಗೊಳ್ತಾ ಇರೋಂಥದ್ದು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಇಂದ. ಇಂಡಿಯಾ ರ್ಯಾಂಕಿಂಗ್ ಬಂದು 80th ಇದೆ. ಕಳೆದ ವರ್ಷ ಒಂದು 85 ಇತ್ತು. ಪ್ರಶ್ನೆ ಯಾವ ತರ ಬರ್ಬೋದು? ಮತ್ತೆ ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋದು ಅಂತಂದ್ರೆ, ನಾನು ಹೇಳಿದ 85ನೇ ರ್ಯಾಂಕ್ ನಲ್ಲಿ ಇಂಡಿಯಾ ಇದೆ. ಲಾಸ್ಟ್ ಬಂದು 85ನೇ ರ್ಯಾಂಕ್ ಅಲ್ಲಿ, ಲಾಸ್ಟ್ ಇಯರ್ 85ನೇ ರ್ಯಾಂಕ್ ಅಲ್ಲಿ ಇಂಡಿಯಾ ಇತ್ತು, ಈಗ ಬಂದು 80th ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ 55 ಕಂಟ್ರಿಗಳಿಗೆ ವೀಸಾ ಫ್ರೀ ಆಗಿ ನಾವು ಟ್ರಾವೆಲ್ ಮಾಡಬಹುದು ಅಂತ ಹೇಳಿದೆ. ಹಾಗೆ ಟಾಪ್ ಕಂಟ್ರಿಗಳು ಯಾವುದು? ಟಾಪ್ ಕಂಟ್ರೀಸ್ ಅಂತ ನೋಡೋದಾದ್ರೆ ಫಸ್ಟ್ ಬಂದು ನಿಮಗೆ ನೋಡೋಕೆ ಸಿಗುವಂಥದ್ದು ಸಿಂಗಾಪುರ್ ಟಾಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜಪಾನ್ ಮತ್ತೆ ಸೌತ್ ಕೊರಿಯಾ. ನೆನ್ಪಿಟ್ಕೋಬೇಕಾಗುತ್ತೆ, ಜಪಾನ್ ಮತ್ತೆ ಸೌತ್ ಕೊರಿಯಾ ಬಂದು ಸೆಕೆಂಡ್ ಇರುತ್ತೆ, ಸೆಕೆಂಡ್ ಮತ್ತೆ ಥರ್ಡ್ ಇರುವಂಥದ್ದು. ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026ರಲ್ಲಿ ಭಾರತವು 80ನೇ ಸ್ಥಾನದಲ್ಲಿದೆ. 2026ರಲ್ಲಿ ರ್ಯಾಂಕ್ ಎಷ್ಟಿದೆ? 80ನೇ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಇದು ಸರಿಯಾಗಿದೆ. ಈ ಸೂಚ್ಯಂಕವನ್ನು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಥವಾ IATA ನ ದತ್ತಾಂಶವನ್ನು ಬಳಸಿಕೊಂಡು ಸಿದ್ಧಪಡಿಸಲಾಗುತ್ತದೆ. ಹೌದು, ಇದನ್ನು ಹೇಳಿದ್ದೀನಿ, ಇದು ಸರಿಯಾಗಿದೆ. ಸಿಂಗಾಪುರ ಪ್ರಸ್ತುತ ವಿಶ್ವದ ಅತ್ಯಂತ ಬಲಶಾಲಿ ಪಾಸ್ಪೋರ್ಟ್ ಅನ್ನು ಹೊಂದಿದೆ. ಹೌದು, ಸಿಂಗಾಪುರ್ ಟಾಪ್ ಅಲ್ಲಿದೆ, ಜಪಾನ್ ಬಂದು ಸೆಕೆಂಡ್ ರ್ಯಾಂಕ್ ಅಲ್ಲಿದೆ, ಮತ್ತೆ ಸೌತ್ ಕೊರಿಯಾ ಬಂದು ಥರ್ಡ್ ರ್ಯಾಂಕ್ ಅಲ್ಲಿದೆ. ಸೊ ಹಾಗಾಗಿ ಸಿಂಗಾಪುರ ಟಾಪ್ ಇದೆ, ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಇದನ್ನ ಎಷ್ಟು ಕಂಟ್ರಿಗಳನ್ನ ಸರ್ವೆ ಮಾಡ್ತಾರೆ ಅಂದ್ರೆ ಸುಮಾರು 199 ಕಂಟ್ರಿಗಳಿಗೆ ಈ ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ಅದರಲ್ಲಿ ನಮ್ಮ ಸ್ಥಾನ ಬಂದು ಈಗ 80. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಇಂಡಿಯನ್ ಆರ್ಮಿ ಡೇ 2026 ಇದನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು? ಜನವರಿ 25ನೇ ತಾರೀಕು ಇದನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೆನ್ಪಿಟ್ಕೋಬೇಕಾಗತ್ತೆ, ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಡೇ ಬಂತು ಅಂತಂದ್ರೆ ಅದರ ಥೀಮ್ ನೆನ್ಪಿಟ್ಕೋಬೇಕಾಗತ್ತೆ. ಈ ವರ್ಷ ಥೀಮ್ ಬಂದು ಇಯರ್ ಆಫ್ ನೆಟ್ವರ್ಕಿಂಗ್ ಅಂಡ್ ಡೇಟಾ ಸೆಂಟ್ರಿಸಿಟಿ. ಈಗ ನಮ್ಗೆ ಗೊತ್ತಾಗ್ತಾ ಇದೆ ಏನಂತಂದ್ರೆ ಈಗ ಇವನ್ ಎಲ್ಲದರಲ್ಲೂ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ ಟೆಕ್ನಾಲಜಿ ಅಂತ ಬಂದಾಗ. ಇವನ್ ಡಿಫೆನ್ಸ್ ಸೆಕ್ಟರ್ಲ್ಲೂ ಅದು ಕಾಮನ್ ಆಗಿರುವಂಥದ್ದು. ಸೊ ಹಾಗಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, IoT ಆಗ್ಬೋದು, ಈ ಥರದ್ನೆಲ್ಲ ಡಿಫೆನ್ಸ್ ಅಲ್ಲೂ ಅಡ್ವಾನ್ಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಯರ್ ಆಫ್ ನೆಟ್ವರ್ಕಿಂಗ್ ಅಂಡ್ ಡೇಟಾ ಸೆಂಟ್ರಿಸಿಟಿ ಅಂತ ಹೇಳ್ಬಿಟ್ಟು ಈ ವರ್ಷ ಥೀಮ್ ಇಟ್ಕೊಂಡಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ಒಂದು ಜನವರಿ 25ನೇ ತಾರೀಕಿಗೆ ಯಾಕೆ ಈ ಒಂದು ಇಂಡಿಯನ್ ಆರ್ಮಿ ಡೇನ ಸೆಲೆಬ್ರೇಟ್ ಮಾಡ್ತಾರೆ? ಯಾಕೆ ಅಂತಂದ್ರೆ 1949ನಲ್ಲಿ ಫಾರ್ ದ ಫಸ್ಟ್ ಟೈಮು ಇಂಡಿಯನ್ ಚೀಫ್ ಕಮಾಂಡರ್ ಆಗಿ ಒಂದು ಅಧಿಕಾರನ ವಹಿಸ್ಕೊಂತಾರೆ. ಯಾರು? ನಮ್ಮ ಕೊಡಗಿನಾದಂಥ ಕರಿಯಪ್ಪನವರು, KM ಕರಿಯಪ್ಪನವರು ಇದನ್ನ ವಹಿಸ್ಕೊಂತಾರೆ ಅಧಿಕಾರವನ್ನ. ಸೊ ಅದರ ಒಂದು ನೆನಪಿನಾರ್ಥವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಜನವರಿ 15ನೇ ತಾರೀಕಿನ ಆರ್ಮಿ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ನಾವು ಕರಿಯಪ್ಪನವ್ರನ್ನ ನೆನ್ಸ್ಕೋಬೇಕಾಗತ್ತೆ. ಯಾಕಂದ್ರೆ ಇಂಡಿಯಾ ಚೈನಾ ವಾರ್ 1962 ಅಂತ ಹಿಡಿದು ಕಾರ್ಗಿಲ್ ವಾರ್ ವರ್ಗು ಮತ್ತೆ UN ನಲ್ಲಿ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿಂದವರೆಗೂ ಅವರ ಒಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ಅವ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ನೋಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ಭಾರತೀಯ ಸೇನಾ ದಿನವನ್ನು ಪ್ರತಿ ವರ್ಷ ಜನವರಿ 15ರಂದು ಆಚರಿಸಲಾಗುತ್ತದೆ. ಹೌದು, 2026ರ ಭಾರತೀಯ ಸೇನಾ ದಿನಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದ್ರೆ ಈತ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೇ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಏನಂತಂದ್ರೆ ಜನವರಿ 15ನೇ ತಾರೀಕು ಆಚರಣೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 2026ರ ಭಾರತೀಯ ಸೇನಾ ದಿನದ ಅಧಿಕೃತ ಧ್ಯೇಯ ವಾಕ್ಯ ಅಥವಾ ಥೀಮ್ ಏನಿದೆ ಅಂತಂದ್ರೆ ನೆಟ್ವರ್ಕಿಂಗ್ ಮತ್ತು ಡೇಟಾ ಸೆಂಟ್ರಿಸಿಟಿ. ಹೌದು, ನೆಟ್ವರ್ಕಿಂಗ್ ಮತ್ತೆ ಡೇಟಾ ಸೆಂಟ್ರಿಟಿ ವರ್ಷ ಅಂತ ಹೇಳ್ಬಿಟ್ಟು 2026ರ ತಗೊಂಡಿರುವಂಥದ್ದು. ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಅಥವಾ ದಂಡನಾಯಕನಾಗಿ ಯಾರು ಇದನ್ನು ತಗೊಂಡಿರುವಂಥದ್ದು? KM ಕರಿಯಪ್ಪನವರು. ಸೊ ಅದರ ಒಂದು ನೆನಪಿನ ಅರ್ಥವಾಗಿ ನಾವು ಜನವರಿ 15ನ ಆಚರಣೆ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಈ ದಿನ ಅದನ್ನೇ ಸ್ಮರಿಸುವಂಥದ್ದು ಸರಿಯಾಗಿದೆ. ಈ ಧ್ಯೇಯ ವಾಕ್ಯವು ಆಧುನಿಕ ಯುದ್ಧದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ಸಾಮರ್ಥ್ಯಗಳ ಹೆಚ್ಚಿಸುವ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ. ವೆರಿ ಕಾಂಪ್ಲಿಮೆಂಟರಿ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬೋದು. ಹೌದು, ಸೊ ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಸೈಬರ್ ಕ್ರೈಮ್ ಅಥವಾ IoT ಆಗ್ಬೋದು, ಇದರೆಲ್ಲ ಅಡ್ವಾನ್ಸ್ಮೆಂಟ್ ಆಗಬೇಕು ಅಂತಾರೆ ಈ ವರ್ಷನ ರೆಕಗ್ನೈಸ್ ಮಾಡಿರುವಂಥದ್ದು. ಸೊ ಹಾಗಾಗಿ ಈ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಜಾಯಿಂಟ್ ಸೆಷನ್ ಆಫ್ ಲೆಜಿಸ್ಲೇಚರ್ ಫ್ರಮ್ ಜಾನ್ 2022 ಹ್ಯಾವ್ ಸ್ಪೆಷಲ್ ಡಿಸ್ಕಷನ್ ಆನ್ VBG RAMG ಅಂತ ಹೇಳ್ಬಿಟ್ಟು, ಅಂದ್ರೆ ವಿಕಸಿತ್ ಭಾರತ್
ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಗ್ರಾಮೀಣ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ MG ನರೇಗಾ ಸ್ಕೀಮ್ ಏನಿತ್ತಲ್ಲ, ಆ MG ನರೇಗಾ ಸ್ಕೀಮ್ ನ ರೀನೇಮ್ ಮಾಡ್ಬಿಟ್ಟು ಈ ಹೆಸರನ್ನ ಕೊಟ್ಟಿರುವಂತದ್ದು VBG ರಾಮ್ಜಿ ಅಂತ ಹೇಳ್ಬಿಟ್ಟು. ಈಗ ಇದ್ರ ಬಗ್ಗೆ ಏನಂದ್ರೆ ಚರ್ಚೆ ಆಗ್ತಾ ಇದೆ. ನಿಮ್ಗೆ ಒಂದ್ ನೆನಪಿರ್ಲಿ, ಕೆಲವೊಂದು ಬಿಲ್ಗಳು ಅಥವಾ ಕೆಲವೊಂದು ಏನಾದ್ರು ಆಕ್ಟ್ಗಳನ್ನ ತರ್ತಾರೆ ಅಂತಂದ್ರೆ ಅದರಲ್ಲೂ ಫೆಡರಲ್ ಸಂಬಂಧಪಟ್ಟಂತದ್ದು. ಫೆಡರಲ್ ಅಂತಂದ್ರೆ ನಾವೇನು ಈಗ ಸಂಯುಕ್ತ ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಲ್ಲ, ಅಲ್ಲೇನಾದ್ರೂ ಚೇಂಜಸ್ಗಳು ಆಕ್ಟ್ಗಳು ತಂದಬೇಕಾದ್ರೆ ಅದು ಸ್ಟೇಟ್ಗಳಿಗೆ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತೆ ಅಂತಾಗ ಒಂದು ಸ್ಟೇಟ್ಗಳನ್ನ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ರೀನೇಮ್ ಮಾಡಿದ್ದಾರೆ, ಕೆಲವೊಂದು ಚೇಂಜಸ್ ಮಾಡಿದ್ದಾರೆ. ಬಟ್ ಆದ್ರೆ ಕರ್ನಾಟಕ, ಪಂಜಾಬ್, ತಮಿಳುನಾಡು ಅಂತ ಏನು ಒಂದು ಸ್ಟೇಟ್ಗಳಿದೆಯಲ್ಲ ಅವು ಅಪೋಸ್ ಮಾಡ್ತಾ ಇದೆ. ಯಾಕೆ ಅಂತದ್ದು ಏನ್ ಚೇಂಜಸ್ ತಂದ್ರು MG ನರೇಗಾದಲ್ಲಿ? ಇವರು ಚೇಂಜಸ್ ಏನ್ ಮಾಡಿದ್ರು ಅಂತಂದ್ರೆ MG ನರೇಗಾದಲ್ಲಿ ಫಸ್ಟ್ MG ನರೇಗಾ ಅಂತ ಇದ್ದಾಗ ಏನ್ ಮಾಡಿತ್ತು ಅಂತಂದ್ರೆ ನಂಬರ್ ಆಫ್ ವರ್ಕಿಂಗ್ ಡೇಸ್ ಇದ್ದಿದ್ದು 100 ಡೇಸ್ ಇತ್ತು. ಇವಾಗ ಏನ್ ಮಾಡಿದ್ದಾರೆ 125 ದಿನ ಮಾಡಿದ್ದಾರೆ. ಒಳ್ಳೇದು, ಜಾಸ್ತಿ ದಿನ ಕೆಲಸ ಸಿಗುತ್ತೆ, ಜಾಸ್ತಿ ದಿನ ಅವ್ರಿಗೆ ಜಾಸ್ತಿ ದಿನ ಕೆಲಸ ಮಾಡಿದ್ರು ಅಂತಂದ್ರೆ ಅಷ್ಟೇ ಸ್ಯಾಲರಿ ಸಿಗುತ್ತೆ, ಇದು ಒಳ್ಳೇದಾಯ್ತು. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಫಂಡಿಂಗ್. ಫಸ್ಟ್ ಏನಾಗಿತ್ತು ಅಂತಂದ್ರೆ 100% ಫಂಡಿಂಗ್ ಬಂದು ಸೆಂಟ್ರಿಂದನೇ ಬರ್ತಾ ಇತ್ತು. ಈಗ ಫಂಡಿಂಗ್ ಏನಾಗಿದೆ ಗೊತ್ತಾ, 60-40 ಆಗಿದೆ. 60% ಸೆಂಟರ್ ಕೊಡುತ್ತೆ ಫಂಡು ಅಂತಂದ್ರೆ 40% ಸ್ಟೇಟ್ ಮೇಲೆ ಬೀಳ್ತಾ ಇದೆ. ಅಗೇನ್ ಈಗ ಅವ್ರಿಗೆ ಬರ್ಡನ್ ಆಗಿ ಶುರು ಆಯ್ತು ಸ್ಟೇಟ್ಗಳ ಮೇಲೆ. ಈಗ ಸ್ವಲ್ಪ ಅಪೋಸಿಷನ್ ಬರಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಬಂದು ಅವೈಲಬಿಲಿಟಿ ಹೆಂಗಿತ್ತು ಅಂತಂದ್ರೆ ಕಂಟಿನ್ಯೂಸ್ ಫಂಡ್ ಬರ್ತಾ ಇತ್ತು, ಅಂದ್ರೆ ಯಾವತ್ತೂ ಸ್ಟಾಪ್ ಮಾಡ್ತಿರಲಿಲ್ಲ ಆ ಒಂದು MG ನರೇಗಾ ವರ್ಕ್ಗಳನ್ನ. ಸೊ ಇವಾಗ ಏನ್ ಮಾಡಿದ್ದಾರೆ ಚೇಂಜಸ್ ಅಂತಂದ್ರೆ ಅದನ್ನ ಸ್ಟಾಪ್ ಮಾಡ್ಬೋದಂತೆ. ಯಾವಾಗ ನಿಮ್ಗೆ ಫಾರ್ಮಿಂಗ್ ಪೀಕ್ ಅಲ್ಲಿ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಕೆಲವೊಂದು ಸೀಸನ್ ಬರುತ್ತೆ, ಖಾರಿಫ್ ಸೀಸನ್ ಅಲ್ಲಿ ಬೆಳೆ ಬೆಳೀತಾ ಇರ್ತಾರೆ, ಅದನ್ನ ಒಕ್ಕಣೆ ಮಾಡಬೇಕು, ಆ ಒಂದು ಕ್ರಾಪ್ ನ ಏಳ್ನ ತೆಗಿಬೇಕು. ಈ ಟೈಮಲ್ಲಿ ಏನ್ ಮಾಡ್ಬೋದು, ನೀವು ಸ್ಟಾಪ್ ಮಾಡ್ಬೋದು. ಎಲ್ಲಿವರೆಗೂ 60 ಡೇಸ್ ವರೆಗೂ ಈ MG ನರೇಗಾ ವರ್ಕ್ ನ ಸ್ಟಾಪ್ ಮಾಡಿ ನಿಮ್ದು ಏನ್ ಫಾರ್ಮಿಂಗ್ ವರ್ಕ್ ಇದೆಯೋ ಅದನ್ನ ಕಂಟಿನ್ಯೂ ಮಾಡ್ಬೋದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸೊ ಇವಾಗ ಏನಾಯ್ತು, ಸ್ವಲ್ಪ ಫಂಡಿಂಗ್ ಬರೋದು ಕಡಿಮೆ ಆಯ್ತು ಸ್ಟೇಟ್ಗಳಿಗೆ. ಸೊ ಅಗೇನ್ ಇವರು ಅಪೋಸಿಷನ್ ಮಾಡಕ್ಕೆ ಶುರು ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಫಸ್ಟ್ ಮ್ಯಾನೇಜ್ ಮಾಡ್ತಿದ್ದಾರೆ ಯಾರು, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರೀಸ್. ನಮ್ಮ ಇದರಲ್ಲಿ ಇತ್ತು, ಸ್ಟೇಟ್ಗಳಲ್ಲೂ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇತ್ತು. ಈಗ ಏನಾಗ್ತಾ ಇದೆ ಅಂತಂದ್ರೆ ಈಗ ಸೆಂಟ್ರಲ್ ಗ್ರಾಮೀಣ್ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ಅಂತ ಒಂದು ಮಾಡ್ತಾರೆ. ಸೊ ಅವರು ಅದನ್ನ ಮಾನಿಟರ್ ಮಾಡಕ್ಕೆ ಶುರು ಮಾಡ್ಕೋತಾರೆ. ಸೊ ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಈ MG ನರೇಗಾ ಮೇಲೆ ಒಂದು ಸ್ಟೇಟ್ಗಳ ಕಂಟ್ರೋಲ್ ಕಡಿಮೆ ಆಗ್ತಾ ಇದೆ, ಅದ್ರ ಜೊತೆಗೆ ಅವ್ರಿಗೆ ಬರ್ತಿದ್ದಂಥ ಫಂಡು ಅದು ಕಟ್ ಆಗಕ್ಕೆ ಶುರು ಆಗ್ತಾ ಇದೆ, ಅಥವಾ ಬರ್ಡನ್ ಜಾಸ್ತಿ ಆಗಕ್ಕೆ ಶುರುವಾಗಿದೆ. ಸೊ ಹಂಗಾಗಿ ಏನ್ ಮಾಡಿದೆ ಅಂತಂದ್ರೆ ಕೆಲವೊಂದು ಸ್ಟೇಟ್ಗಳು ಈ ಒಂದು VBG ರಾಮ್ಜಿ ಏನಿದೆಯಲ್ಲ ಬಿಲ್ಗಳನ್ನ ಇದನ್ನ ಅಪೋಸಿಷನ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಜಂಟಿ ಸದನ ಅಥವಾ ಏನ್ ಹೇಳ್ತೀವಿ ಜಾಯಿಂಟ್ ಸೆಷನ್ ಹೋಲ್ಡ್ ಮಾಡಬೇಕು ಅಂತ ಹೇಳಿ ಈಗ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಹಾಗಿದ್ರೆ ಜಾಯಿಂಟ್ ಸೆಷನ್ ಕರ್ನಾಟಕದಲ್ಲಿ ಅಥವಾ ಸ್ಟೇಟ್ಗಳಲ್ಲಿ ಹೋಲ್ಡ್ ಮಾಡ್ಬೋದಾ? ಇಲ್ಲ. ನಮಗೆ ಜಾಯಿಂಟ್ ಸೆಷನ್ ನ ಆರ್ಟಿಕಲ್ 108 ಅಂಡರ್ ಅಲ್ಲಿ ಪಾರ್ಲಿಮೆಂಟ್ ಹೋಲ್ಡ್ ಮಾಡ್ಬೋದು. ರಾಜ್ಯಸಭಾ ಮತ್ತು ಲೋಕಸಭಾ ಎರಡು ಸೇರಿ ಇದನ್ನ ಹೋಲ್ಡ್ ಮಾಡ್ಬೋದು. ಸ್ಪೀಕರ್ ಅದನ್ನ ಪ್ರಿಸೈಡ್ ಮಾಡಿರ್ತಾರೆ, ಇದನ್ನ ನಾವು ಓದಿರ್ತೀವಿ. ಬಟ್ ಸ್ಟೇಟ್ ಅಂತ ಬಂದಾಗ ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ಯಾವುದೇ ರೀತಿ ಪ್ರಾವಿಷನ್ಸ್ ಇಲ್ಲ. ಒಂದೇ ಹೇಳ್ತೀವಿ, ಯಾವಾಗ ಅಂತಂದ್ರೆ ಆರ್ಟಿಕಲ್ 176 ಏನ್ ಹೇಳುತ್ತೆ ಅಂತಂದ್ರೆ ಫಸ್ಟ್ ಸೆಷನ್ ಸ್ಟೇಟ್ ನ ಫಸ್ಟ್ ಸೆಷನ್ ಇದ್ದಾಗ ನಿಮ್ಗೆ ಗೊತ್ತಿದೆ ಇರೋದೇ ಒಂದು 5-6 ಅಷ್ಟೇ ಕೌನ್ಸಿಲ್ ಇರುವಂತದ್ದು. ವಿಧಾನಸಭೆ ಇದೆ, ವಿಧಾನ ಪರಿಷತ್ತು ಎಲ್ಲದರಲ್ಲೂ ಇಲ್ಲ. ಸೊ ಅದೇನ್ ಹೇಳುತ್ತೆ ಅಂತಂದ್ರೆ ಇಫ್ ಇನ್ ಕೇಸ್ ವಿಧಾನ ಪರಿಷತ್ತು ವಿಧಾನಸಭೆ ಎರಡು ಇತ್ತು ಅಂತಂದ್ರೆ ಆರ್ಟಿಕಲ್ 176 ಪ್ರಕಾರ ಫಸ್ಟ್ ಸೆಷನ್ ಏನ್ ನಡೀತಲ್ಲ ಅವಾಗ ಎರಡನ್ನೂ ಸೇರಿಸ್ಬಿಟ್ಟು ಗವರ್ನರ್ ಅಡ್ರೆಸ್ ಮಾಡ್ತಾರೆ, ಅದಷ್ಟೇ ಇರೋದು. ಅದನ್ನ ಬಿಟ್ರೆ ಜಾಯಿಂಟ್ ಸೆಷನ್ ನೀವು ಸ್ಟೇಟ್ ಅಲ್ಲಿ ಹೋಲ್ಡ್ ಮಾಡಬೇಕು ಅನ್ನೋದಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ಪ್ರಾವಿಷನ್ಸ್ ಇಲ್ಲ. ಬಟ್ ಈಗ ಒಂದು ರೀತಿ ಇನ್ಫಾರ್ಮಲಿನಲ್ಲೇ ಸ್ಟೇಟ್ ಕಂಡಕ್ಟ್ ಮಾಡ್ತಾ ಇದೆ, ಇದನ್ನ ಅಪೋಸಿಷನ್ ಮಾಡೋದಕ್ಕೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿ. ಸೊ ಈ ನಲ್ಲಿ ನೀವು ಒಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ, VBG ರಾಮ್ಜಿ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. VBG ರಾಮ್ಜಿ ಅಥವಾ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ ಅಥವಾ MG ನರೇಗಾ, ಈ MG ನರೇಗಾ ಏನಿತ್ತಲ್ಲ ಅದನ್ನ ಈಗ ಬದಲಾಯಿಸಿದ್ದಾರೆ ಅಥವಾ ರೀನೇಮ್ ಮಾಡಿದ್ದಾರೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಇದು ಸರಿಯಾಗಿದೆ. ರಾಜ್ಯಗಳ ಹಕ್ಕುಗಳು ಮತ್ತು ವೆಚ್ಚದ ಕಾರಣಗಳಿಂದಾಗಿ ಕರ್ನಾಟಕವು ಇದನ್ನು ವಿರೋಧಿಸುತ್ತಿದೆ. ಹೌದು, ಕರ್ನಾಟಕದಲ್ಲಿ ಇದರ ಮೇಲೆ ಆಪೋಸಿಷನ್ ಬರ್ತಾ ಇದೆ, ಇದು ಸರಿಯಾಗಿದೆ. ಸಂಸತ್ತಿನಂತೆ ಜಂಟಿ ಅಧಿವೇಶನವು ಮಸೂದೆಗಳ ಬಿಕ್ಕಟ್ಟನ್ನು ಪರಿಹರಿಸುತ್ತದೆ. ಅಂದ್ರೆ ಇವ್ರು ಕೇಳ್ತಾ ಇರೋದು ಸ್ಟೇಟ್ದು, ಸಂಸತ್ತಲ್ಲಿ ಹೆಂಗ್ ನಡೆಯುತ್ತಲ್ಲ ಅದೇ ರೀತಿಯಲ್ಲಿ ಸ್ಟೇಟ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ತದೆ. ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಹಾಗಾಗಿ 1 ಮತ್ತು 2 ಮಾತ್ರ ಇದಕ್ಕೆ ಕರೆಕ್ಟ್ ಆಗಿರುವಂತದ್ದು. ಮುಂದಿನ ಆರ್ಟಿಕಲ್ ನೋಡಿದ್ರೆ ಕರ್ನಾಟಕ 2 ಡೇಸ್ ಹಾರ್ನ್ಬಿಲ್ ಫೆಸ್ಟಿವಲ್ ಇನ್ ದಾಂಡೇಲಿ ಫ್ರಮ್ January 16th. ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಹಾರ್ನ್ಬಿಲ್ ಫೆಸ್ಟಿವಲ್, ನಾನು ಆಲ್ರೆಡಿ ಹೇಳಿದೆ ಹಾರ್ನ್ಬಿಲ್ ಫೆಸ್ಟಿವಲ್ ನಾವು ನಾಗಾಲ್ಯಾಂಡ್ ಅಲ್ಲಿ ಆಚರಣೆ ಮಾಡೋದು ನೋಡಿದ್ವಿ. ಮತ್ತೆ ಹಾರ್ನ್ಬಿಲ್ ಅನ್ನುವಂಥದ್ದು ಈಗ ಏನು ಮಂಗಾಟೆ ಅಂತ ಹೇಳ್ತೀವಲ್ಲ ಅದು ಸ್ಟೇಟ್ ಬರ್ಡ್ ಆಫ್ ಅರುಣಾಚಲ್ ಪ್ರದೇಶ್, ನೆನ್ಪಿಟ್ಕೊಳ್ಳಿ. ಬಟ್ ಅದರ ಒಂದು ಫೆಸ್ಟಿವಲ್ ನಡೆಯುವಂಥದ್ದು ನಾಗಾಲ್ಯಾಂಡ್ ಅಲ್ಲಿ. ಇವನ್ ಅರುಣಾಚಲ್ ಪ್ರದೇಶ್ ಒಂದೇ ಅಂತಲ್ಲ, ಇವನ್ ತಮಿಳ್ನಾಡಿಗೂ ಕೂಡ ಅದು ಸ್ಟೇಟ್ ಬರ್ಡ್ ಆಗುತ್ತೆ. ಈ ಒಂದು ಮಂಗಾಟೆ ಅಥವಾ ಏನು ಹಾರ್ನ್ಬಿಲ್ ಹೇಳ್ತೀವಲ್ಲ, ಈ ಹಾರ್ನ್ಬಿಲ್ ನ ಫೆಸ್ಟಿವಲ್ ನಾವು ಕರ್ನಾಟಕದಲ್ಲೂ ಆಚರಣೆ ಮಾಡ್ತೀವಿ. ಎಲ್ಲಿ ಅಂತಂದ್ರೆ ದಾಂಡೇಲಿಯಲ್ಲಿ ಬರುವಂಥದ್ದು ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ. ಇನ್ನೂ ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ಕಾಳಿ ಟೈಗರ್ ರಿಸರ್ವ್ ಅಲ್ಲಿ ಇದನ್ನ ಆಚರಣೆ ಮಾಡುವಂಥದ್ದು. ಸೊ ಇದನ್ನ ಆಚರಣೆ ಮಾಡ್ತಾ ಇದೀವಿ. ಇಷ್ಟು ಫ್ಯಾಕ್ಟ್ಸ್ಗಳು ನೆನ್ಪಿಟ್ಕೋಬೇಕಾಗುತ್ತೆ. ಎಲ್ಲಿ ಅಂತ ಕೇಳ್ತಾರೆ, ಟೈಗರ್ ರಿಸರ್ವ್ಸ್, ಕಾಳಿ ಟೈಗರ್ ರಿಸರ್ವ್ ಅಂತ ಹೇಳ್ಬೋದು, ಅಥವಾ ದಾಂಡೇಲಿ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಡಿಸ್ಟಿಕ್ ಆದ್ರೂ ಕೇಳ್ಬೋದಾಗಿರುತ್ತೆ.
ಓಕೆ, ಇದೇನಂತಂದ್ರೆ ಇದು ಯೂಶಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನೋಡಕ್ ಸಿಗುವಂತ ಬರ್ಡ್ ಆಗಿರುತ್ತೆ. ಈ ಕರ್ನಾಟಕದಲ್ಲಿ ನಮಗೆ 4 ತರ ಈ ಒಂದು ಮಂಗಾಟೆಗಳು ನೋಡಕ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಅಂತ ಸಿಗುತ್ತೆ, ಆಮೇಲೆ ಮಲ್ಬಾರ್ ಹಾರ್ನ್ಬಿಲ್ ಅಂತ ಸಿಗುತ್ತೆ, ಮಲ್ಬಾರ್ ಗ್ರೇ ಹಾರ್ನ್ಬಿಲ್ ಅಂತ ಸಿಗುತ್ತೆ, ಮಲ್ಬಾರ್ ಪೇಯ್ಡ್ ಹಾರ್ನ್ಬಿಲ್ ಅಂತ ಸಿಗುತ್ತೆ. ಈ 4 ನಮಗೆ ಕರ್ನಾಟಕದಲ್ಲಿ ನೋಡುವಂತ ಸಿಗೋದು. ಒಟ್ಟು 9 ನೋಡೋಕೆ ಸಿಗುತ್ತೆ ನಮ್ಗೆ ಆಲ್ ಓವರ್ ಇಂಡಿಯಾದಲ್ಲಿ. ಅದ್ರಲ್ಲಿ 4 ನಮಗೆ, ಅದರಲ್ಲಿ ವೆಸ್ಟರ್ನ್ ಘಾಟ್ಸ್ ಏರಿಯಾಗಳಲ್ಲಿ ನಮ್ಗೆ ಈ ಮಂಗಾಟೆ ನೋಡೋಕೆ ಸಿಗುವಂತದ್ದಾಗಿರುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ ಯಾವ್ಯಾವ ಅಂತಂದ್ರೆ ಕೇಳ್ಬೋದು. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ಹಾರ್ನ್ಬಿಲ್ ಹಬ್ಬ 2026ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಅಥವಾ ಕಾಳಿ ಟೈಗರ್ ರಿಸರ್ವ್ ಭಾಗವಾಗಿರುವ ದಾಂಡೇಲಿಯ ಈ ಹಬ್ಬವನ್ನು ಆಚರಿಸಿ. ಹೌದು, ದಾಂಡೇಲಿಯಲ್ಲಿ ಅಲ್ಲಿ ನಡೀತಾ ಇರುವಂಥದ್ದು ಈ ಹಬ್ಬ. ಹಾರ್ನ್ಬಿಲ್ ಪಕ್ಷಿಗಳು ಗದ್ದಲ ಪ್ರವಾಸೋದ್ಯಮ ವಲಯಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತವೆ. ಯೂಶಲಿ ಪೊಲ್ಯೂಷನ್, ನಾಯ್ಸ್, ಯಾವ ತರ ಪೊಲ್ಯೂಷನ್ ಆದ್ರೂ ಅಷ್ಟೇನೆ ಅಲ್ಲಿ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆಗ್ತಾ ಇದೆ ಅಂತಾನೆ ಅರ್ಥ, ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ ಅಂತಾನೆ ಅರ್ಥ. ಸೊ ಹಾಗಾಗಿ ಇವು ಸ್ವಲ್ಪ ಸೆನ್ಸಿಟಿವ್ ಇರ್ತವೆ ಹಾರ್ನ್ಬಿಲ್ ಅನ್ನೋಂಥವು. ನಿಮ್ಗೆ ಎಲ್ಲಾದ್ರೂ ಪೊಲ್ಯೂಷನ್ ಜಾಸ್ತಿ ಇತ್ತು ಅಂತಂದ್ರೆ ಎಸ್ಪೆಷಲಿ ನಾಯ್ಸ್ ಪೊಲ್ಯೂಷನ್ ಇತ್ತು ಅಂತಂದ್ರೆ ಆ ಜಾಗದಲ್ಲಿ ವಾಸ ಆಗಲ್ಲ. ಸೊ ಹಾಗಾಗಿ ಇವು ಅಲ್ಲಿ ಅಡ್ಜಸ್ಟ್ ಆಗಲ್ಲ. ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವು ಗ್ರೇಟ್ ಮತ್ತು ಮಲಬಾರ್ ಪೈಡ್ ಹಾರ್ನ್ಬಿಲ್ಗಳಿಗೆ ಆಶ್ರಯ ಒದಗಿಸುತ್ತದೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಈಗ ನಾವು ಕರ್ನಾಟಕದಲ್ಲಿ ಎಸ್ಪೆಷಲಿ ನೋಡಬೇಕು ಅಂತಂದ್ರೆ ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಆಗ್ಬೋದು, ಅಥವಾ ಮಲ್ಬಾರ್ ಗ್ರೇಟ್ ಹಾರ್ನ್ಬಿಲ್ ಆಗ್ಬೋದು, ಮಲ್ಬಾರ್ ಪೈಡ್ ಹಾರ್ನ್ಬಿಲ್ ಆಗ್ಬೋದು, ಇವುಗಳೆಲ್ಲ ನಮಗೆ ಕರ್ನಾಟಕದಲ್ಲಿ ನೋಡಕ್ ಸಿಗುತ್ತೆ. ಸೊ ಹಾಗಾಗಿ ಈ 3ನೇ ಸ್ಟೇಟ್ಮೆಂಟ್ ಸರಿಯಾಗಿದೆ, 2ನೇದು ಮಾತ್ರ ತಪ್ಪಾಗಿದೆ. ಆನ್ಸರ್ ಬಂದು 1 ಮತ್ತು 3 ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ನಿರ್ಮಲಾ ಸೀತಾರಾಮನ್ ಸ್ಯಾಂಕ್ಷನ್ಸ್ 5 crore ಫಾರ್ ಮೈಸೂರು ಪ್ಲಾನೆಟೇರಿಯಂ. ಏನಂತಂದ್ರೆ ಮೈಸೂರಲ್ಲಿ ಒಂದು ಪ್ಲಾನೆಟೇರಿಯಂ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಯಾವ ತರ ಪ್ಲಾನೆಟೇರಿಯಂ ಅಂತಂದ್ರೆ ಅದು ಕಂಪ್ಲೀಟ್ಲಿ ಇನ್ಕ್ಲೈನ್ಡ್ ಆಗಿರುತ್ತೆ ಮತ್ತೆ LED ಇಂದ ಕೂಡಿರುತ್ತೆ. ಪ್ಲಾನೆಟೇರಿಯಂ ಅಂತಂದ್ರೆ ಈಗ ತಾರಾಲಯ ಅಂತ ಕೇಳ್ತೀವಲ್ಲ, ಸೊ ಅದೇನೆ. ಸೊ ಇದನ್ನ ಮೈಸೂರಲ್ಲಿ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇದನ್ನ ಮೈಸೂರಲ್ಲಿ ತರೋದಕ್ಕೆ 5 ಕೋಟಿ ದುಡ್ಡನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ 5 ಕೋಟಿ ದುಡ್ಡು ಏನಕ್ಕೆ ಅಂತಂದ್ರೆ ಆ ಒಂದು ಪ್ಲಾನೆಟೇರಿಯಂ ತರಬೇಕು ಅಂತ ಹೇಳ್ಬಿಟ್ಟು. ಆ ಪ್ಲಾನೆಟೇರಿಯಂ ಎಲ್ಲಿ ಎಸ್ಟಾಬ್ಲಿಷ್ ಮಾಡೋದು ಅಂತಂದ್ರೆ ಕಾಸ್ಮಾಲಜಿ ಫಾರ್ ಎಜುಕೇಶನ್ ಅಂಡ್ ರಿಸರ್ಚ್ ಸೆಂಟರ್ ಅಂತ ಬರುತ್ತೆ. ಕಾಸ್ಮಾಲಜಿ ಫಾರ್ ಎಜುಕೇಶನ್ ಅಂಡ್ ರಿಸರ್ಚ್ ಸೆಂಟರ್ ಇದಿಲ್ಲಿರುವಂತದ್ದು ಮೈಸೂರಲ್ಲಿ ಎಸ್ಟಾಬ್ಲಿಷ್ ಮಾಡಿ ಇಲ್ಲಿ ಆ ಪ್ಲಾನೆಟೇರಿಯಂನ ತರಬೇಕು ಅಂತ ಪ್ಲಾನ್ ಮಾಡಿರುವಂಥದ್ದು. ಇಲ್ಲಿ ನಾವು ಸ್ಪೆಸಿಫಿಕಲಿ ನೋಡಬೇಕು ಅಂತ ಇರೋದಂತಂದ್ರೆ ಈ 5 ಕೋಟಿ ದುಡ್ಡು ಹಿಂಗ್ ಬಂತು. ಇದನ್ನ ಸ್ಯಾಂಕ್ಷನ್ ಮಾಡಿದ್ ಬಂದು MP ಲ್ಯಾಡ್ ಅಂತ ಒಂದು ಸ್ಕೀಮ್ ಬರುತ್ತೆ. MP ಲ್ಯಾಡ್ ಅಂತಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಗೊತ್ತಿದೆ, ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಮಗೆ MP ಗಳು ಏನಿರ್ತಾರಲ್ಲ, MP ಗಳಿಗೆ ಪ್ರತಿ ವರ್ಷನೂ 5 ಕೋಟಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿರ್ತಾರೆ. 5 ಕೋಟಿ ಪ್ರತಿ ವರ್ಷನೂ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಏರಿಯಾನ ಐಡೆಂಟಿಫೈ ಮಾಡ್ಬಿಟ್ಟು ಅಲ್ಲಿ ಅವರು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಡೆವಲಪ್ಮೆಂಟ್ ಯಾವ ರೀತಿ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಅಸೆಟ್ ಕ್ರಿಯೇಷನ್ ಮಾಡೋದು ಇಂಥದ್ದು ಮಾಡಬೇಕಾಗುತ್ತೆ. ಮತ್ತೆ ಅದರಲ್ಲೂ ಕೆಲವೊಂದು ಸ್ಪೆಸಿಫಿಕೇಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಆ 5 ಕೋಟಿ ಕೊಟ್ಟರು ಅಂತಂದ್ರೆ ಅದರಲ್ಲಿ 15% SC ಗಳಿಗೆ ವೆಲ್ಫೇರ್ ಆಗೋ ರೀತಿಯಲ್ಲಿ, ಒಂದು 7.5% ST ಗಳಿಗೆ ವೆಲ್ಫೇರ್ ಆಗೋ ರೀತಿಯಲ್ಲಿ ಕೊಟ್ಟಿರ್ತಾರೆ. ಇದನ್ನ 1 ವರ್ಷದಲ್ಲಿ ಯೂಸ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ಏನಾದ್ರು 1 ವರ್ಷದಲ್ಲಿ 5 ಕೋಟಿ ಖರ್ಚು ಮಾಡಲಿಲ್ಲ ಅಥವಾ ಏನೋ ಒಂದು ಯೂಸ್ ಮಾಡ್ಕೊಳಕ್ ಆಗಿಲ್ಲ, ಕೊಲಾಪ್ಸ್ ಆಗುತ್ತಾ ಅಥವಾ ಲ್ಯಾಪ್ಸ್ ಆಗುತ್ತಾ? ಇಲ್ಲ. ಬದಲಾಗಿ ಏನಾಗುತ್ತೆ ಅಂತಂದ್ರೆ ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಮುಂದೆ ಏನು ಫಂಡ್ ರಿಲೀಸ್ ಆಗುತ್ತಲ್ಲ ಅದಕ್ಕೆ ಕ್ಯಾರಿ ಆಗ್ತಾ ಹೋಗುತ್ತೆ. ಅಂದ್ರೆ ಇಟ್ ಇಸ್ ನಾನ್ ಲ್ಯಾಪ್ಸಬಲ್ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ಫಂಡ್ ಬಳಸ್ಕೊಂಡು ಈಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ರಿಸರ್ಚ್ ನ ಇನ್ಸ್ಟಿಟ್ಯೂಷನ್, ಈ ಒಂದು ಸೆಂಟರ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಥವಾ ಈ ಒಂದು ಪ್ಲಾನೆಟೇರಿಯಂನ ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ ಈಗ ಸರ್ಕಾರ ಮುಂದಾಗಿರುವಂತದ್ದಾಗಿರುತ್ತೆ. ಮತ್ತೆ ಈ ಒಂದು ಏನು MP ಲ್ಯಾಡ್ ಅಂತ ಹೇಳಿದ್ನಲ್ಲ, ಇದು ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಇದು ನಾನ್ ಲ್ಯಾಪ್ಸಬಲ್ ಫಂಡ್ ಅಂತ ನೆನ್ಪಿಟ್ಕೋಬೇಕು. ಜೊತೆಗೆ ಈ ಒಂದು ಫಂಡ್ ನ ಮ್ಯಾನೇಜ್ ಮಾಡ್ತಿರುವಂತದ್ದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ. ಯಾವ ಮಿನಿಸ್ಟ್ರಿ ಅಂತಾನು ನೆನ್ಪಿಟ್ಕೋಬೇಕಾಗುತ್ತೆ, ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಇವ್ರು ರಿಲೀಸ್ ಮಾಡ್ತಿರುವಂತದ್ದಾಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ಮೈಸೂರು ತಾರಾಲಯ ಅಥವಾ ಪ್ಲಾನೆಟೇರಿಯಂ ಮತ್ತು MP ಲ್ಯಾಡ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ತಾರಾಲಯಕ್ಕೆ ಮಂಜೂರು ಮಾಡಲಾದ 5 ಕೋಟಿ ಅನುದಾನವು ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಏನು ಹೇಳಿದೆ, ಅವರು ನಿರ್ವಹಿಸುವ MP ಲ್ಯಾಡ್ ಇಂದ ಬಂದಿದೆ. ಹೌದು, ಮೊದಲನೇ ಸ್ಟೇಟ್ಮೆಂಟ್ ಹೇಳಿದ್ದು ನಾನು, MP ಲ್ಯಾಡ್ ಇಂದ ಬಂದಿರೋದಾಗಿರುತ್ತೆ. ಕಾಸ್ಮಾಲಜಿ ಎಜುಕೇಶನ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ ಭಾರತದ ಮೊದಲ ಇಳಿಜಾರಾದ ಗುಮ್ಮಟಾಕಾರದ ಅಥವಾ ಇನ್ಕ್ಲೈನ್ಡ್ ಡೋಮ್ ಶೇಪ್ಡ್ LED ತಾರಾಲಯವನ್ನು ಹೊಂದಿದೆ. ನಾನು ಏನು ಹೇಳಿದ್ನಲ್ಲ, ಇನ್ಕ್ಲೈನ್ಡ್ LED ಒಂದು ಪ್ಲಾನೆಟೇರಿಯಂ ತರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅದು ಭಾರತದಲ್ಲೇ ಫಸ್ಟ್ ಟೈಮ್ ಅಂತೆ. ಹೌದು, ಈ ಫ್ಯಾಕ್ಟ್ಸು ನಿಜ. ಸೊ ಇದು ಭಾರತದಲ್ಲೇ ಫಸ್ಟ್ ಟೈಮ್ ತರ್ತಾ ಇರೋದಾಗಿರುತ್ತೆ. MP ಲ್ಯಾಡ್ ನಿಧಿಯ ಅದೇ ವರ್ಷ ಕೊನೆಯಾಗುವಂಥದ್ದು. MP ಲ್ಯಾಡ್ ಇಂದ ನಾವೇನ್ ಫಂಡ್ ತಗೋತೀವೋ ಅದು ಅದೇ ವರ್ಷ ಕೊನೆ ಆಗ್ಬಿಡುತ್ತೆ ಮತ್ತು ಅದನ್ನು ಆರ್ಥಿಕ ವರ್ಷದಲ್ಲಿ ಖರ್ಚು ಮಾಡಲೇಬೇಕು. ಈ ತರದ್ದೇನಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಅದನ್ನ ಖರ್ಚು ಮಾಡೋಕ್ಕಾಗಿಲ್ಲ 5 ಕೋಟಿನಲ್ಲಿ 1 ವರ್ಷಕ್ಕೆ ಅಂತಂದ್ರೆ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು, ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅದು ಲ್ಯಾಪ್ಸೆಬಲ್ ಅಲ್ಲ ಅಥವಾ ನಾನ್ ಲ್ಯಾಪ್ಸೆಬಲ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, CM ಟು ಇನಾಗ್ರೇಟ್ ಸಂಗೊಳ್ಳಿ ರಾಯಣ್ಣ ಮ್ಯೂಸಿಯಂ ಇನ್ ನಂದಗಡ ಟುಡೇ. ನಂದಗಡ ಬಂದು ಬೆಳಗಾವಿನಲ್ಲಿ ಇರುವಂತದ್ದು, ನೆನ್ಪಿಟ್ಕೋಬೇಕಾಗುತ್ತೆ, ಬೆಳಗಾವಿ.
ಬೆಳಗಾವಿನಲ್ಲಿರುವಂಥದ್ದಾಗಿರುತ್ತೆ. ಇದನ್ನ ಇಲ್ಲಿ ನಂದಗಡದಲ್ಲಿ ರಾಯಣ್ಣ ಅವರ ಮ್ಯೂಸಿಯಂನ ಇನಾಗ್ರೇಟ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿರುವಂಥದ್ದು. ಈ ನ್ಯೂಸ್ ತಗೊಂಡಿರುವಂಥದ್ದು ಜನವರಿ 28. ಸೊ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿದೆ ಏನಂತಂದ್ರೆ ಸ್ವಲ್ಪ ರಾಯಣ್ಣ ಅವ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ. ಸಂಗೊಳ್ಳಿ ರಾಯಣ್ಣ ಯಾರು ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಏನಿದ್ರಲ್ಲ ಅವರ ಬಲಗೈ ಬಂಟನಾಗಿದ್ದಂಥವ್ರು. ಇವರ ಒಂದು ಟೈಮ್ ಪೀರಿಯಡ್ ಬಂದು 1798 to 1831. ನೆನ್ಪಿಟ್ಕೋಬೇಕಾಗತ್ತೆ. 1831 ಅಲ್ಲಿ ಇವ್ರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಅಂದ್ರೆ ಮೋಸದಿಂದ ಹಿಡಿದು ಅವ್ರನ್ನ ಹ್ಯಾಂಗ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನೋಡಬೇಕು ಅಂತಂದ್ರೆ ಎಸ್ಪೆಷಲಿ ಕಿತ್ತೂರು ರೆಬಿಲಿಯನ್, ಏನು ಕಿತ್ತೂರು ದಂಗೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇವರ ಕಾಂಟ್ರಿಬ್ಯೂಷನ್ ತುಂಬಾ ಇರುತ್ತೆ. ಬ್ರಿಟಿಷರ ವಿರುದ್ಧ ಗೊರಿಲ್ಲಾ ವಾರ್ಫೇರ್ ಅಂತ ಕರಿತೀವಿ. ಅಂದ್ರೆ ನೇರವಾಗಿ ಯುದ್ಧ ಮಾಡುವಂಥದ್ದಲ್ಲ, ಕೆಲವೊಂದು ಟ್ಯಾಕ್ಟಿಕ್ಸ್ಗಳನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ಆ ಒಂದು ಗುಡ್ಡುಗಾಡು ಪ್ರದೇಶ ಅಥವಾ ಕಾಡು ಯಾವ ರೀತಿ ಇರುತ್ತಲ್ಲ ಅದನ್ನ ಬಳಸ್ಕೊಂಡು ಇಂಡೈರೆಕ್ಟ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವರ ಒಂದು ಸ್ಟ್ರೆಂತ್ ಅನ್ನು ಕುಗ್ಸುವಂಥದ್ದು, ಈ ರೀತಿಯಲ್ಲಿ ಪ್ಲಾನ್ ಮಾಡೋದ್ರಲ್ಲಿ ಫೇಮಸ್ ಆಗಿದ್ದು. ಈ ಒಂದು ದಂಗೆ ಯಾಕಾಯ್ತು ಕಿತ್ತೂರು ದಂಗೆ? ಯಾವಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಬರಕ್ಕೆ ಶುರುವಾಯಿತು, ಅವಾಗ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಮಗುನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರನ್ನ ಲೀಗಲ್ ಹೈರ್ ಅಂತ ಹೇಳಿ ಡಿಸೈಡ್ ರೆಕಗ್ನೈಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲ್ಲ. ಸೊ ಹಾಗಾಗಿ ಕಿತ್ತೂರಲ್ಲಿ ದಂಗೆ ಆಯಿತು. ಆ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಬಲಗೈ ಬಂಟನಾಗಿ ಕೆಲಸ ಮಾಡಿದ್ದೆ ಸಂಗೊಳ್ಳಿ ರಾಯಣ್ಣನವರು. ಸೊ ಇವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಲೊಕೇಶನ್ ನೆನ್ಪಿಟ್ಕೊಳ್ಳಿ, ಇದು ಬಂದು ನಂದಗಡದಲ್ಲಿ ಈಗ ಇನಾಗ್ರೇಟ್ ಮಾಡ್ತಿರುವಂಥದ್ದಾಗಿರುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ಸಂಗೊಳ್ಳಿ ರಾಯಣ್ಣ ಮತ್ತು ನಂದಗಡ ಮ್ಯೂಸಿಯಂಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬೆಳಗಾವಿಯ ನಂದಗಡದಲ್ಲಿ ಶೌರ್ಯ ಭೂಮಿ ಸಂಗೊಳ್ಳಿ ರಾಯಣ್ಣ ಮ್ಯೂಸಿಯಂ ಅನ್ನು ಮುಖ್ಯಮಂತ್ರಿಗಳು ಉದ್ಘಾಟಿಸಲಿದ್ದಾರೆ. ಕರೆಕ್ಟ್, ಇಲ್ಲೇ ಇನಾಗ್ರೇಟ್ ಮಾಡ್ತಿರುವಂಥದ್ದು. ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ಸ್ವತಂತ್ರ ಹೋರಾಟಗಾರರಾಗಿದ್ದು ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ವಾರ್ಫೇರ್ ಅನ್ನು ಬಳಸಿದ್ದರು. ಹೌದು, ಗೆರಿಲ್ಲಾ ವಾರ್ ತಂತ್ರವನ್ನು ಬಳಸಿನೇ ಅವರು ಯುದ್ಧ ಮಾಡಿದ್ದು. ಮೋಸದಿಂದ ಸೆರೆ ಹಿಡಿದ ನಂತರ ಅವರನ್ನು ಆಗಸ್ಟ್ 15 1798 ರಂದು 1798 ಗಲ್ಲಿಗೇರಿಸಲಾಯಿತು. ಇವ್ರನ್ನ ಗಲ್ಲಿಗೇರಿಸಿದ್ದು ಆಗಸ್ಟ್ 15 1798 ಅಲ್ಲ, ಆಕ್ಚುಲಿ ಇವರು ಹುಟ್ಟಿದ ದಿನ ಇದು. ಬದಲಿಗೆ ಇವ್ರನ್ನ ಗಲ್ಲಿಗೇರಿಸಿದ್ದು ಯಾವಾಗ ಅಂತಂದ್ರೆ 26 ಜಾನ್ 1831. ಕೆಲವೊಂದು ಟೈಮಲ್ಲಿ ಡೇಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಡೇಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಸ್ಪೆಷಲ್ ನೆನ್ಪಿಟ್ಕೊಳ್ಳಿ. ಆಗಸ್ಟ್ 15 ನಮ್ಮ ಸ್ವಾತಂತ್ರ್ಯ ದಿನಾಚರಣೆ, ಆ ಟೈಮಲ್ಲಿ ಇವ್ರು ಹುಟ್ಟಿದ್ದು, ಇದು ಅವರು ಹುಟ್ಟಿದ ದಿನ ಆಗಿರುತ್ತೆ. ಓಕೆನಾ? ಅವ್ರನ್ನ ಹ್ಯಾಂಗ್ ಮಾಡಿದ ಅಥವಾ ಅವ್ರನ್ನ ತೀರೋಗಿದ್ದ ದಿನ ಬಂದು 26 ಜನವರಿ, ಇದು ಬಂದು ಗಣರಾಜ್ಯೋತ್ಸವ ದಿನ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಂಟರ್ಚೇಂಜ್ ಮಾಡಿಕೊಟ್ಟಿರುವಂಥದ್ದು ಡೇಟ್ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಮೂರನೇ ಸ್ಟೇಟ್ಮೆಂಟ್ ಒಂದು ತಪ್ಪಾಗುತ್ತೆ. ಮೂರನೇ ಸ್ಟೇಟ್ಮೆಂಟ್ ಒಂದು ತಪ್ಪಾಯಿತು ಅಂತಂದ್ರೆ ನಿಮ್ಗೆ ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಚಿತ್ರದುರ್ಗ ಟಾಪ್ ಸ್ಟೇಟ್ ಇನ್ ಗಣಿತ ಗಣಕ ಇನಿಷಿಯೇಟಿವ್. ಗಣಿತ ಗಣಕ ಇನಿಷಿಯೇಟಿವ್ ಅಂದ್ರೆ ಹೆಸರು ಹೇಳ್ತಾ ಇದೆ ಗಣಿತ ಅಂದ್ರೆ ಒಂದು ಬೇಸಿಕ್ ನ್ಯೂಮರಿಸ್ ಕಲಿಸಬೇಕು. ಯಾರಿಗೆ? ಸ್ಟೂಡೆಂಟ್ಸ್ಗಳಿಗೆ. ಯಾವ ಸ್ಟೂಡೆಂಟ್ಸ್ಗಳು 3ರಿಂದ 5ನೇ ತರಗತಿ ಓದುವಂತಹ ವಿದ್ಯಾರ್ಥಿಗಳಿಗೆ ಆ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಏನಿದೆಯಲ್ಲ ಅದನ್ನ ಟೀಚ್ ಮಾಡಬೇಕು ಅಂತ ಹೇಳಿ ತಂದಿರುವಂಥದ್ದು. ಯಾವ ರೀತಿ ಬೇಸಿಕ್ಸ್ ಅಂತಂದ್ರೆ ಇದು ಕನ್ವೆನ್ಷನಲ್ ವೇ ಇರಲ್ಲ, ಫೋನ್ ಕಾಲ್ ಮೂಲಕ. ಈ ಕ್ಲಾಸಸ್ ಏನು ಮುಗಿಯುತ್ತೆ, ಕ್ಲಾಸಸ್ ಮುಗಿದ್ಮೇಲೆ ಟೀಚರ್ಸ್ನ ಯಾವ ರೀತಿ ಟ್ರೈನ್ ಮಾಡಿರ್ತಾರೆ ಅಂತಂದ್ರೆ ವಾರದಲ್ಲಿ ಅಟ್ಲೀಸ್ಟ್ 4 ಸಲ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಹೇಗೆ ಓದ್ತಾ ಇದ್ದೀರಾ ಅದ್ರ ಬಗ್ಗೆ ಅಸೆಸ್ ಮಾಡುವಂಥದ್ದು ಅಥವಾ ಅವರ ಒಂದು ಪ್ರೋಗ್ರೆಸ್ ಹೆಂಗಿದೆ ಅದನ್ನು ಮಾನಿಟರ್ ಮಾಡುವಂಥದ್ದು, ಇದಕ್ಕೆ ಅಂತಾನೆ ಮಾಡಿರ್ತಾರೆ. ಸೊ ಈ ಇನಿಷಿಯೇಟಿವ್ನಲ್ಲಿ ಚಿತ್ರದುರ್ಗದ ಈಗ ಟಾಪ್ ಆಗಿದೆ. ಚಿತ್ರದುರ್ಗದಲ್ಲಿ ಆಲ್ಮೋಸ್ಟ್ 45% ಅಷ್ಟು ಸಕ್ಸಸ್ ರೇಟ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಸುದ್ದಿನಲ್ಲಿದೆ, ಇದು ನೋಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಅಂತಾನೆ ನೋಡಿ 75,000 ಟೀಚರ್ಸ್ನ ಟ್ರೈನ್ ಮಾಡಿದ್ದಾರೆ. ಮತ್ತೆ ಈ ಒಂದು ಪ್ರೋಗ್ರಾಮ್ಸ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಜೇಪಾಲ್ ಸೌತ್ ಏಷ್ಯಾ ಮತ್ತೆ ಯಂಗ್ ಇಂಪ್ಯಾಕ್ಟ್, ಅದಲ್ಲದೆ ಅಕ್ಷರ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಬರುತ್ತೆ. ಇವುಗಳ ಸಹಾಯದಿಂದ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇರೋಂಥದ್ದು. ಇದು ಬಂದು 1-to-1 ಫೋನ್ ಕಾಲ್ ಟ್ಯೂಟರಿಂಗ್ ಯಾರು ಮಾಡುವಂಥದ್ದು? ಗೌರ್ಮೆಂಟ್ ಸ್ಕೂಲ್ ಟೀಚರ್ ಮಾಡುವಂಥದ್ದು. ಇದನ್ನ ನಾವು ನೋಡುವಂಥದ್ದು ಗೌರ್ಮೆಂಟ್ ಸ್ಕೂಲ್ಗಳನ್ನೇ. ಒಂದು ಕ್ಲಾಸ್ ನೆನ್ಪಿಟ್ಕೋಬೇಕು, ಗ್ರೇಡ್ 3rd ಸ್ಟ್ಯಾಂಡರ್ಡ್ to 5th ಸ್ಟ್ಯಾಂಡರ್ಡ್ ಇದರ ಒಂದು ಅಪ್ಲೈ ಆಗ್ತಾ ಇರೋಂಥದ್ದಾಗಿರುತ್ತೆ. ಈಗ ಬಂದು ಚಿತ್ರದುರ್ಗ ಟಾಪ್ ಅಲ್ಲಿ ಇದೆ. ಪ್ರಶ್ನೆ ಯಾವ ತರ ಬರುತ್ತೆ? ಇದು ಬಂದ್ರೆ ಗಣಿತ ಗಣಕ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗಣಿತ ಗಣಕ ಕಾರ್ಯಕ್ರಮವನ್ನು ಗಣಿತ ಗಣಕ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಚಿತ್ರದುರ್ಗ ಜಿಲ್ಲೆಯು ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಹೌದು, ಇದೇ ಟಾಪ್ ಇರುವಂಥದ್ದು. ಈ ಕಾರ್ಯಕ್ರಮ 3ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದೂರವಾಣಿ ಮೂಲಕ ಬೋಧನೆಯನ್ನು ಒದಗಿಸುತ್ತದೆ. ಹೌದು, ಏನೋ ಒಂದು ಫಾರ್ಮಲ್ ಟೀಚಿಂಗ್ ಸ್ಕೂಲ್ ಟೀಚಿಂಗ್ ಇರುತ್ತಲ್ಲ ಅದಾದ್ಮೇಲೆ ಮಾಡುವಂಥದ್ದಾಗಿರುತ್ತೆ. ಗಣಿತ ಗಣಕವು ಕರ್ನಾಟಕದ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಮಾತ್ರ ಗುರಿಯಾಗಿಸಿಕೊಂಡಿದೆ. ಇಲ್ಲ, ಇದು ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಅಂತ ಮಾಡ್ತಿರುವಂಥದ್ದು, ಮತ್ತೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂಥದ್ದು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸೇ ಆಗಿರ್ತಾರೆ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಒಂದು ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2. ಓಕೆ, ಇಷ್ಟು ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ಗಳನ್ನ ತಂದು ಅಥವಾ ಇನ್ನೊಂದಷ್ಟು ಆರ್ಟಿಕಲ್ಗಳನ್ನ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.